ಗೌರಿ, ರುಕ್ಮಿಣಿ ಬತ್ತಾಳೆ ಮಾತಾಡೋದ ಅಂದೆ, ಇನ್ನೂ ಬರಲೇ ಇಲ್ವಲ್ಲ? ನಾನು ರುಕ್ಮಿಣಿಗೆ ಫೋನ್ ಮಾಡಿದ್ನ. ಏನು ನಿಮ್ಮ ಅಪ್ಪ ಏನಂದ್ರು ಹೇಳು ರುಕ್ಮಿಣಿ ಅಂದಿದ್ದಕ್ಕೆ, ಇಲ್ಲ ಆಂಟಿ ಇಲ್ಲೆಲ್ಲ ಫೋನಲ್ಲಿ ಮಾತಾಡೋಕ್ಕಾಗಲ್ಲ, ನಾನೇ ಬರ್ತೀನಿ ಅಂತಂದ್ಲು. ಅದಕ್ಕೆ ಕಾಯ್ಕೊತೀನಿ. ಅಲ್ಲ, ಹೋಗಿ ಕೇಳ್ಕೊ ಬರುತ್ತಾನೆ ಏನು ಎತ್ತ ಅಂತ. ನಾನೇ ಬರ್ತೀನಿ ಅನ್ನ, ಅದಕ್ಕೆ ಇಲ್ಲ ಆಂಟಿ ನಾನೇ ಬರ್ತೀನಿ ಹೇಳ್ತೀನಿ ಅಂತಂತು. ಅದಕ್ಕೆ ಕತೆ ಕೂತ್ಕೊಳ್ಳಿ, ನೀವು ಇದ್ರೆ ಸರಿ ಆಗ್ತದಲ್ಲ ಅಂದ್ಬಿಟ್ಟು ಕೂರಿಸ್ಕೊಂಡೆ ಕತೆ. ಆಂಟಿ ಆಂಟಿ ರುಕ್ಮಿಣಿ ಬಂದೇನೋ? ರುಕ್ಮಿಣಿ ಬಾ ಕೂತ್ಕೊಬ ರುಕ್ಮಿಣಿ. ತಿಂಡಿ ಆಯ್ತು ರುಕ್ಮಿಣಿ? ಹ್ಞೂ ಆಂಟಿ ಆಯಿತು. ನಿಮ್ಮದು ಅಂಕಲ್ ತಿಂಡಿ ಮಾಡಿದ್ರಾ? ಆಯ್ತು ರುಕ್ಮಿಣಿ, ಕೂತ್ಕೋ. ಇಲ್ಲ ಇಲ್ಲ ಆಂಟಿ ಪರವಾಗಿಲ್ಲ. ಹೇಳು ರುಕ್ಮಿಣಿ, ನಿಮ್ಮ ಮನೇಲಿ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳ್ದೇನೆ. ಏನಂದ್ರು? ಒಪ್ಕೊಂಡ್ರು ತಾನೇ? ಸೂರ್ಯ ಮದ್ಗಿದ್ವಿ ಆಗಕ್ಕೆ ಯಾವಾಗ ಬರೋದು? ಹೆಣ್ಣೋಡ ಸಸ್ರೆ ಯಾವಾಗ ಇಟ್ಕೊಳ್ಳೋದು? ಇಲ್ಲ ಆಂಟಿ, ಅಮ್ಮ ಅಪ್ಪ ಯಾರೂ ಇದಕ್ಕೆ ಮನಸ್ಸೇ ಕೊಡ್ತಿಲ್ಲ. ಇಲ್ಲ ಆಂಟಿ, ಅಮ್ಮ ಅಪ್ಪ ಯಾರೂ ಇದಕ್ಕೆ ಒಪ್ತಾನೆ ಇಲ್ಲ ಆಂಟಿ. ರುಕ್ಮಿಣಿ ಏನು ಮಾತಾಡ್ತಿದ್ದೀನಿ ನೀನು? ಆಂಟಿ ನೀವೇನು ಗಾಬರಿ ಅದಕ್ಕೆ ಹೋಗ್ಬಿಡಿ ಆಂಟಿ, ಇದರಲ್ಲಿ ಏನು ಚೇಂಜಸ್ ಆಗೋದಿಲ್ಲ ಆಂಟಿ. ಅಲ್ಲ ಏನು ಮಾತಾಡ್ತಾ ಇದ್ದೀರಿ ರುಕ್ಮಿಣಿ? ನನಗೇನು ಅರ್ಥನೇ ಆಯ್ತಿಲ್ಲ. ಮನೇಲಿ ಒಪ್ಲಿಲ್ಲ ಅಂತೀನಿ, ಇದರಲ್ಲಿ ಏನೂ ಆಗೋಕ್ಕಿಲ್ಲ, ನೀವು ಹೆದರ್ಕೋಬೇಡಿ ಅಂತೀನಿ. ಏನು ಅರ್ಥ ಇದ್ರೆ ಅರ್ಥ ಏನು? ಆಂಟಿ ನಾನು ತುಂಬ ಕನ್ವಿನ್ಸ್ ಮಾಡಿದೆ, ನಿನ್ನೆ ಫುಲ್ ಕಾಲ್ ಮಾಡಿದ್ದೆ. ನಿನ್ನೆ ಅಪ್ಪ ಅಮ್ಮ ಎಲ್ಲ ಬೈದ್ಬಿಟ್ರು, ಸರಿ ಹೋಗಲಿ ಅಂತ ಸುಮ್ಮನಾಗಿದ್ದೆ. ಮತ್ತೆ ನಾನು ಕಾಲ್ ಮಾಡಿದೆ, ಅವ್ರು ನಾನು ಎಷ್ಟು ಹೇಳಿದ್ರು ಒಪ್ಕೊತಾನೆ ಇಲ್ಲ ಆಂಟಿ. ಅಲ್ಲ ಕಣ್ ರುಕ್ಮಿಣಿ, ಅಲ್ಲ ನಾವು ಸೂರ್ಯ ಜೊತೆನೂ ಹೋಗಿ ಮಾತಾಡ್ಬಿಟ್ಟು ನೀನು ನೋಡಿ ಹಿಂಗಂತ ಕೂತಿದೆಯಲ್ಲ, ಬೇಡ ಬೇಡ ಅಂತವನ್ನ ಹಿಂಗೆ ಒಪ್ಪಿಸಿ ಕೂತೀವಿ. ಇದು ಏನು ಮಾಡೋದು ಈಗ ಆಂಟಿ? ಇದಕ್ಕೆ ಅಪ್ಪ ಅಮ್ಮ ಒಪ್ತಾ ಇರ್ಬೋದು ಆಂಟಿ, ನನ್ನ ಅಭಿಪ್ರಾಯ ಮಾತ್ರ ಚೇಂಜ್ ಆಗೋದಿಲ್ಲ ಆಂಟಿ. ನಾನು ಸೂರ್ಯ ಅವ್ರನ್ನ ನನ್ನ ಮದುವೆಗೆ ರೆಡಿ ಆಗಿದ್ದೀನಿ ಆಂಟಿ. ಅಲ್ಲ ರುಕ್ಮಿಣಿ, ಏನು ಹಿಂಗೆ ಮಾತಾಡ್ತಿದ್ಯಲ್ಲ, ಮನೇಲಿ ಯಾರು ಒಪ್ಪಿಲ್ಲ ಅಂತಿದ್ದಿ. ಅಂಕಲ್ ನೀವು ದೊಡ್ಡವ್ರ ಮುಂದೆ ಈ ಥರ ಮಾತಾಡ್ತಿದ್ದಾಳಲ್ಲ ಅಂತ ಅನ್ಕೋಬೇಡಿ, ಆದರೂ ನಾನು ಸೂರ್ಯ ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂಕಲ್. ಅದಕ್ಕೆ ಆಂಟಿ ಬಂದು ಕೇಳಿದಾಗ ನಾನು ತುಂಬ ಖುಷಿಯಾಗಿದ್ದೆ. ಸರಿ ರುಕ್ಮಿಣಿ ಸರಿ, ನೀನೇನು ಇಷ್ಟಪಡ್ತಿಲ್ಲ ಅಂದ್ವಾ? ನಮಗೂ ಇಷ್ಟನೇ ನಿನ್ನ ಮದುವೆ ಮಾಡ್ಕೊಳಕ್ಕೆ ಸೂರಿಗೆ. ಈಗೇನು ಮಾಡೋದು? ಮನೇಲಿ ನೋಡ್ರು ಒಪ್ತಾ ಇಲ್ಲ ಅಂತಿದ್ದಿ. ನಾವು ಹೋಗಿ ಕೇಳಿದ್ರೆ ನಾನು ಒಪ್ಪಿಟ್ಕೊಂಡಾರೋ ಏನೋ? ಇಲ್ಲ ಆಂಟಿ, ಇವಾಗ ಯಾರು ಹೋಗೋದು ಬೇಡ ಆಂಟಿ. ಇವಾಗ ಹೋಗ್ಬಿಟ್ರೆ ಅವ್ರು ಇವಾಗಲೇ ಹೋಗ್ತಲಿದ್ದಾರೆ ಆಂಟಿ. ನಾನು ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಇನ್ನೂ ಒಂದ್ಸರಿ ಆಂಟಿ ಮದುವೆ ಆಗೋ ತನಕ ಇನ್ನೂ ಮಾಡ್ತಾನೆ ಇರ್ತೀನಿ. ಆಂಟಿ ಕನ್ವಿನ್ಸ್ ಆಗಲಿಲ್ಲ ಅಂದರೆ ಏನು ಮಾಡಿದ್ರು ರುಕ್ಮಿಣಿ? ಈ ಥರ ಮಾತಾಡ್ತಿದ್ದಿಲ್ಲ ನೀನು. ನನಗಂತೂ ಭಾರಿ ಹೆದರಿಕೆ ಆಗ್ಬಿಟ್ಟದೆ. ಸೂರಿಗೆ ಹೆಂಗೆ ಅನ್ಕೊಂಡನು ಏನೋ, ತುಂಬ ಬೇಜಾರಲ್ಲ ಅವನು. ನೀನು ಹೆಂಗೆ ಅಂದ್ಬಿಟ್ರೆ? ಇಲ್ಲ ಆಂಟಿ, ನೀವೇನು ನನ್ನ ಬಗ್ಗೆ ಆಂಟಿ ನೀವು ಒಂದು ಅನುಮಾನ ಪಡಬೇಡಿ ಆಂಟಿ, ಪ್ಲೀಸ್ ಆಂಟಿ. ಅಯ್ಯೋ ಇಲ್ಲ ಕಣ್ ರುಕ್ಮಿಣಿ, ನಿನ್ನ ಮೇಲೆ ಯಾಕೆ ಅನುಮಾನ ಪಡೋದು? ಹೇಳು, ನೀನು ಬಂದು ಎಲ್ಲಾನು ಹೇಳ್ತಿದ್ದಾನೆ ಆಂಟಿ. ನಾನು ಸೂರ್ಯ ಅವ್ರನ್ನ ದೇವಸ್ಥಾನದಲ್ಲಾರು ಆಗಲಿ ಮದುವೆ ಆಗೋಕ್ಕೆ ರೆಡಿ ಆಗಿದ್ದೀನಿ ಆಂಟಿ, ನೀವು ಮಾಡ್ಕೊಡ್ತೀರಾ ಆಂಟಿ? ಅಲ್ಲ ಕಣ್ ರುಕ್ಮಿಣಿ, ಮನೇಲಿ ನೋಡ್ರಿ ಯಾರು ಒಪ್ಪಿಲ್ಲ ಅಂತಿದ್ದಿ, ಅವ್ರಿಗೆ ಒಪ್ಪಿಗೆ ಇಲ್ಲದೇ ಹೆಂಗೆ ಮದುವೆ ಆಗೋದು? ಅಲ್ಲ ಆಂಟಿ, ನೀವೇ ಹೇಳ್ತಾ ಇದ್ರಿ ಮದುವೆ ಆಗೋರು ಇಂಪಾರ್ಟೆಂಟು, ಹೆಣ್ಣು ಗಂಡು ಒಪ್ಪಬೇಕು, ಇನ್ನು ಮಿಕ್ತವರೆಲ್ಲ ಏನು ಮಾಡೋಕ್ಕೆ ಅಂತ. ನಾನು ಮದುವೆಗೆ ಒಪ್ಕೊಂಡಿದ್ದೀನಿ, ಸೂರ್ಯ ಅವ್ರು ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಾ, ಇನ್ನೇನು ಬೇಕು ಆಂಟಿ? ಅಮ್ಮ ಅಪ್ಪ ಇವತ್ತಿಲ್ಲ ಅಂದರೆ ನಾಳೆ ಇನ್ನೊಂದು ದಿನ ಸರಿ ಆಗ್ತಾರೆ ಆಂಟಿ. ಇನ್ನೊಂದು ಸರಿ ಸೂರ್ಯ ಅಂತವ್ರು ಒಳ್ಳೆ ಹುಡುಗ ಸಿಗಬೇಕಲ್ಲ ಆಂಟಿ ನನಗೆ. ಅದೇ ಆಂಟಿ ನಾನು ಯೋಚನೆ ಮಾಡ್ತಿರೋದು. ಇವತ್ತಿಲ್ಲ ನಾಳೆ ಅಪ್ಪ ಅಮ್ಮ ಒಂದೇ ಒಂದು ಸರಿ ಆಗ್ತಾರೆ ಆಂಟಿ. ಇವತ್ತು ಕೋಪ ಮಾಡ್ಕೊಂಡಿರ್ಬೋದು, ಯಾವತ್ತಾದ್ರೂ ಬಂದೇ ಬರ್ತಾರೆ, ನನಗೋಸ್ಕರ ನಾನು ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ ಆಂಟಿ. ಇವಾಗ ಕೋಪ ಇದ್ದಾರೆ ಅಷ್ಟೇ. ಅಲ್ಲ ರುಕ್ಮಿಣಿ, ಈ ಥರ ಮಾಡಿ ಸರಿಯಾ? ಆಗ್ಲಿಂದ ಸಾಕಿ ಬೆಳೆಸಿ ಸೊಲ್ಬಿರ್ತಾರೆ ಅಪ್ಪ ಅವ್ವ, ಹಿಂಗೆಲ್ಲ ಮಾಡೋದು? ಅಂಕಲ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಪ್ಪ ಅಮ್ಮ ಈ ಥರ ಮಾಡಿಬಿಡ್ತಾರೆ ಅಂತ. ನಾನು ತುಂಬ ಹೋಗ್ಬಿಟ್ಟಿದ್ದೆ ಅವ್ರ ಮೇಲೆ, ಬಟ್ ಈ ಥರ ಆಗೋಯ್ತು. ಯಾಕೆ ಈ ಥರ ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂಕಲ್. ಏನು ಮಾಡೋದು? ಅವ್ರು ಕನ್ವಿನ್ಸ್ ಆಗೇ ಆಗ್ತಾರೆ, ಯಾವತ್ತಿಲ್ಲ ಅಂದರೂ ಯಾವತ್ತಾದರೂ ಒಂದಿನ ಬಂದೇ ಬರ್ತಾರೆ ಅಂಕಲ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸರಿ ರುಕ್ಮಿಣಿ, ನೀನು ಹೆಂಗೆ ಹೇಳ್ತಿದ್ದೀಯ ಹಂಗೆ ಮಾಡ್ದ ಬಿಡು. ಸರಿ ಆಂಟಿ, ಇದೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಫೋನಲ್ಲಿ ಇದೆಲ್ಲ ಹೇಳಿದ್ರೆ ಸರಿಯಾಗಿರೋದಿಲ್ಲ ಅಂದ್ಬಿಟ್ಟು. ಸೂರ್ಯ ಅವ್ರು ಎಲ್ಲೋದ್ರು? ಬಾ ಕುತ್ಕೋ ಬಾ, ಆಚೆಗೆ ಹೋಗೋನೇ ಬರ್ತಾನೆ ಬಾ. ಇಲ್ಲ ಆಂಟಿ, ಒಂದು ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ. ಅಲ್ಲ ಕಡೆ ಗೌರಿ, ಏನು ಮಾಡೋದು ನಾವು? ಈ ಥರ ಅಂತಿದ್ದಾಳೆ ರುಕ್ಮಿಣಿ, ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಅಲ್ಲ ನೀವು ಯಾಕೆ ಹಂಗೆ ಎದುರ್ಕತ್ತಿದ್ರಿ? ಮದುವೆಗೆ ಹುಡುಗಿ ರುಕ್ಮಿಣಿ ಅವ್ರು ಒಪ್ಕೊಳೈತಾರೆ, ಸಾಕು ಬಿಡಿ. ಸುಮ್ಮನೆ ಓಸಲಿ ಅವ್ರ ಅಣ್ಣ ಅವರ ಒಂದು ಮಾತೆಲ್ಲ ಕೇಳ್ಕೊಂಡು ಮದುವೆ ಹೆಂಗೆ ಇಷ್ಟ ಆಯ್ತಿಲ್ಲ, ಬಂದು ಮದುವೆ ಮಾಡ್ಕೊಬಂದು ಏನು ಪ್ರಯೋಜನ ಆಯಿತು? ಏನೂ ಆಗಲಿಲ್ಲ. ರುಕ್ಮಿಣಿ ಹೆಂಗೆ ಹೇಳ್ತದೆ ಹಂಗೆ ಮಾಡ್ಕೊಳ್ಳೋದ ಕತೆ. ಮದುವೆ ಆಗೋಕ್ಕೆ ಒಂದಿರೋದೇ ಹೆಚ್ಚು, ಅದರಲ್ಲಿ ಭಾರಿ ಆಸೆ ಆಗದೆ. ಸೂರ್ಯ ಅನ್ಕೊಂಡ್ರೆ ಇಷ್ಟಪಡೋರ ಜೊತೆ ಮದುವೆ ಮಾಡಿದ್ರೆ ಅಚ್ಚುಕಟ್ಟಾಗಿರ್ತಾರೆ ಕತೆ. ನೀವು ತಲೆ ಕೆಡಿಸ್ಕೊಬೇಡಿ ಬಿಡಿ. ಹೆಂಗೋ ದೇವಸ್ಥಾನದಲ್ಲಿ ಹೆಂಗೋ ಮದುವೆ ಮಾಡಿಬಿಡೋದ. ಅಲ್ಲ ಕಡೆ ಗೌರಿ, ಈ ಥರ ಎಲ್ಲ ಮಾಡೋದು ಸರಿಯಾ? ಸರಿ ಆಗುತ್ತಾ ಹೇಳು? ಒಳ್ಳೆ ಚೆನ್ನಾಗಿ ಮಾತಾಡ್ತಿದೆಯಲ್ಲ. ಅಲ್ಲ ನೀವು ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ? ನೀವು ಎಷ್ಟು ಜನ ಪ್ರೀತಿಸಿ ಮದುವೆ ಆಗಿಲ್ಲ ಹೇಳಿ ನೀವೇ. ಎಲ್ಲರೂ ಹಿಂಗೆ ಅನ್ಕೊಬಿಟ್ಟಿದ್ರೆ ಆಯ್ತಿತ್ತಾ? ಏನಾರು ಆಗಲಿ ಸೂರ್ಯ ಭಾರಿಯ ತಲೆ ಕೆಡಿಸ್ಕೊಬಿಟ್ಟವನೆ ನಿಮ್ದು ಅಮ್ಮಯ್ಯ. ಅವನಿಗೋಸ್ಕರ ನಡುವೆ ಸುಮ್ಮನೆ ಅದು ಇದು ಒಂದನೇ ಸುಮ್ಮನೆ ಮದುವೆ ಮಾಡ್ಕೊಡೋದು ಕರೀರಿ ನೀವು. ಅವನು ಎತ್ತಗಂತ ಸತ್ತನು ನೀವೇ ಹೇಳಿ. ಆದ್ದರಿಂದ ಅದು ಇದು ಮುದ್ದು ಓದಬೇಕು, ಬರಿಬೇಕು, ಆಮೇಲೆ ಕೆಲಸ ಸೇರ್ಕೋಬೇಕು, ನಮ್ಮ ಜೊತೆಗೆ ಆಡೋದಾಯಿತು. ಈಗ ಹೆಡ್ತಿ ಜೊತೆಗೆ ಆಡಿ ಆಡಿ ಭಾರಿಯ ಸಾಕಾಗ್ಬಿಟ್ಟವನೆ ಅವನು. ಜೀವನದಲ್ಲಿ ಪಾಪ ನಿಮ್ದಿಲ್ಲ ಅವನಿಗೂ. ಎತ್ತಗಂತ ಹೊಡೆದಾಗ ಸತ್ತನು ನನ್ನ ಮಗ, ಎತ್ತಗಂತ ಹೊಡೆದಾಗ ಸತ್ತನು ಹೇಳಿ. ಏನಾರು ಆಗಲಿ ಇದು ಮಾಡಿಬಿಡೋದ. ಅಲ್ಲ ಕಣ್ರಿ, ಸುಮ್ಮನೆ ಹೆಂಗೆ ಕುತ್ಕೊಂಡು ನಿಂತ್ಕೊಂಡು ಕಾಲ ಕಳೆ ಕೈಕಿಲ್ಲ. ರುಕ್ಮಿಣಿಗೆ ಸೂರ್ಯನ ಕಂಡ್ರೆ ಇಷ್ಟ, ಸೂರ್ಯಗೆ ರುಕ್ಮಿಣಿ ಕಂಡ್ರೆ ಇಷ್ಟ. ಬಾಳಿ ಬದುಕೋರು ಅವರು, ನಮ್ಮ ಇಷ್ಟ ಕಷ್ಟ ಕಟ್ಕೊಂಡು ಏನು ಮಾಡೋಕ್ಕೆ? ಬೇಡ ಬಿಡಿ.
ಮದುವೆ ಮಾಡಿ ಮುಗಿಸ್ಬಿಡೋದ ಒಂದು ದೇವಸ್ಥಾನದಲ್ಲ ಎಲ್ಲೋ ಎತ್ತುವ ಯಾರಿಗೂ ಹೇಳೋದು ಬೇಡ ಮಟ್ಟೋದು ಬೇಡ ಸಂಬಂಧನೂ ಬೇಡ ಏನು ಬೇಡ. ಈಗ ಯಾರು ಅನ್ಭವಿಸ್ತಾ ಕೂತಿದ್ರು ನನ್ನ ಮಗ ಅನ್ಭವಿಸ್ತಾ ಕೂತವನು ಇರೋ ಕಷ್ಟನಲ್ಲೂ ಸುಮ್ಮನೆ ಆ ಬೀದಿಲೆಲ್ಲ ಸಾರ್ಕೊಂಡು ಡಾಂಡು ಅಂತ ಮದುವೆ ಮಾಡೋದಕ್ಕಿಂತ ಹೆಚ್ಚಾಗಿ ಅಚ್ಚುಕಟ್ಟಾಗಿ ಬಾಳಿ ಬದುಕೋದು ಮುಖ್ಯ. ಈಗ ಗೊತ್ತಾಯ್ತು ನನಗೆ, ಬಾಳಿ ಬದುಕೋದು ಮುಖ್ಯ, ಜೀವನನ ಚೆನ್ನಾಗಿ ನಡ್ಸ್ಕೋಗೋದು ಮುಖ್ಯ ಅಂತ. ನನ್ನ ಮಗನ ಗೊತ್ತಿದ್ದಾನೆ ಸುಮ್ಮನೆ ದುಡ್ಡೆಲ್ಲ ಅನ್ಯಾಯ ಮಾಡ್ಕೊಂಡು ಹೆಂಗೆ ಬೇಕು ಹಂಗೆ ಮದುವೆ ಮಾಡಿ ಕೂರಿಸ್ತಾ ಏನೂ ಪ್ರಯೋಜನ ಆಗಲಿಲ್ಲ. ಬಾಳಲ್ಲಿ ನಿಮ್ದಿನೇ ಸಿಕ್ಕಲಿಲ್ಲ. ಸುಮ್ಮನೆ ಇದು ಹಂಗೇನು ಬೇಡ, ಸುಮಾರಾಗಿ ಮಾಡ್ಕೊ ಹೋಗೋದ. ಏನಂದಿರಿ? ಸರಿ ಬಿಡೇ ಗೌರಿ, ನೀನು ಹೆಂಗಂತೀಯ ಹಂಗೆ. ಈಗ ಆದಷ್ಟು ಬೇಗವ ಇನ್ನೊಂದ್ಸರಿ ಕೇಳ್ಬಿಡೋದ ರುಕ್ಮಿಣಿಯ ಏನು ಎತ್ತ ನಿನ್ನ ನಿರ್ಧಾರ ಅಂತ. ನೀವಂತೂ ಮಧ್ಯದಲ್ಲಿ ಬಾಯಾಕಕ್ಕೆ ಹೋಗ್ಬೇಡಿ. ರುಕ್ಮಿಣಿ ಏನು ನಿರ್ಧಾರ ಮಾಡೋಳು ಮದುವೆ ಆಗೋಳು, ಅವಳು ಏನು ನಿರ್ಧಾರ ಮಾಡೋಳು ನೋಡಿ. ನಮ್ಮ ಮದುವೆ ಆಗೋಕ್ಕೆಲ್ಲ ಒಪ್ಕೊಂಡವಳು ಇವಳು. ನನಗೆ ಗೊತ್ತು ಸೂರ್ಯನ ಇಷ್ಟಪಡ್ತಿದ್ದಾಳೆ ಅಂತ ಎಲ್ಲನೂ ಹೇಳೋದು ನನ್ನ ಜೊತೆ. ಅದಕ್ಕೆ ನಾನು ಅಷ್ಟು ನಂಬಿಕೆ ಇಲ್ಲ ನಾನು ಈ ಥರ ಮಾಡಿರೋದು. ಆಯ್ತಾ, ಸುಮ್ಮನೆ ಹಿಂದೆ ಮುಂದೆನೂ ಯೋಚನೆ ಮಾಡೋದು ಬೇಡ. ಈಗ ಸೂರ್ಯ ಜೀವನ ಸರಿ ಮಾಡೋದು ಮುಖ್ಯ ನಾವಿಬ್ರಿಗೂ ಅಪ್ಪವಾಗಿ. ಇನ್ನೇನು ಬೇಕು, ಮಗ ಖುಷಿಯಾಗಿರತ್ತಾನೆ ಇಬ್ರಿಗೂ ಮುಖ್ಯ. ಇನ್ನೇನು ಬೇಕು ಹೇಳಿ, ಬಾಳೋರು ಬದುಕಾಡೋರು ಅವರು. ಅವ್ರು ಚೆನ್ನಾಗಿದ್ರೆ ನಾವು ಚಂದ. ಒಂದು ಸುಮಾರಾಗಿ ಶಾಸ್ತ್ರ ಕೇಳ್ಬಿಟ್ಟು ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೊ ಬಂದ್ಬಿಡೋಕ್ಕಾಯ್ತದೆ. ಇನ್ನೇನು ಮಾಡೋಕ್ಕಾಯ್ಕಿಲ್ಲ ನಾವು. ಸುಮ್ಮನೆ ಅದು ಇದು ನೋಡ್ತಾ ನಿಂತ್ಕೊಂಡ್ರೆ ಐಕಿಲ್ಲ, ಜೀವನ ಭಾರಿ ಕಷ್ಟ ಆಗೋಯ್ತದೆ. ನನ್ನ ಮಗನವರು ಚೆನ್ನಾಗಿರಲಿ. ಇನ್ನು ಎಷ್ಟು ದಿವಸ ಹಿಂಗೆ ಹಾಡ್ಕಾಡ್ಕೊಂಡು ನಮ್ಮ ಜೊತೆಗೆ ನಮ್ಮನ್ನ ಆಸ್ಪತ್ರೆ ಕರ್ಕೋಗೋದು. ಅವು ಶುಗರ್ ಅಂತೆ, ಬಿ ಪಿ ಅಂತೆ, ಜ್ವರ ಅಂತೆ, ಚಳಿ ಅಂತೆ ಅಂತ ಕರ್ಕೋಗಿ ಅವ್ನು ಭಾರಿಯ ಬೆಂಡಾಗ್ಬಿಟ್ಟವನೆ ಪಾಪ. ಇನ್ನೂ ಹಂಗೆ ಕಷ್ಟ ಕೊಡೋದು ಬೇಡ. ನನ್ನ ಮಗನಿಗೆ ನೆಮ್ಮದಿಯಾಗಿರಲಿ. ಒಳ್ಳೆ ಹೆಣ್ಣು ರುಕ್ಮಿಣಿ, ನನಗೆ ಭಾರಿ ನಂಬಿಕೆ ಇದೆ ರುಕ್ಮಿಣಿ ಮೇಲೆ, ಅಚ್ಚುಕಟ್ಟಾಗಿ ನೋಡ್ಕೊತಾಳೆ ಅಂತ. ಅದಕ್ಕೆ ನಾನು ನಿರ್ಧಾರ ತಗೊಂಡಿರೋದು. ನನ್ನ ನಂದಿನಿಯ ಮದುವೆ ಮಾಡ್ಕೋಬೇಕಾದ್ರೆ ಕೇಳಿದೆ ನಾನು, ಸೂರ್ಯನ ಕೇಳಿದೆ ಇಷ್ಟ ಇರೋದು ಇಷ್ಟ ಇಲ್ವೋ ಮೊದಲು ಕೇಳ್ಬಿಟ್ಟು ಆಮೇಲೆ ಮಾಡ್ಕೊ ಅಂತ. ಹಾಳಾದ ಹೆಣ್ಣು ಬಾಯಿ ಮುಚ್ಕೊಂಡಿತ್ತು. ಆಮೇಲೆ ಒಂದಿನ ಫೋನ್ ಮಾಡಿಬಿಟ್ಟು ಇಷ್ಟ ಅಂತ ಹೇಳ್ಬಿಡ್ತಂತೆ. ಏನೋ ಮನೆಯವ್ರು ಬಲ್ಗಿಲ್ವಂತೂ ಕೇಳ್ತೋ ಎತ್ತೋ ನನಗೆ ಗೊತ್ತಿಲ್ಲ. ಅನುಮಾನ ಇತ್ತು. ಬಾಯಿ ಬಿಟ್ಟರೆ ಮಾತು ಓಡೋಕ್ಕಿಲ್ಲ, ಕತೆ ನೋಡೋಕ್ಕಿಲ್ಲ. ಅಲ್ಲ ಮದುವೆ ಮಾಡೋರ ಜೊತೆ ಒಂದೆರಡು ಮೂರು ಮಾತಾರು ಆಡಬಾರ್ದ? ಈ ಕಾಲದಲ್ಲಿ ಯಾರು ಹಂಗೆ ಬಾಯಿ ಮುಚ್ಕೊ ಕೂತಿರೋರು ಹೇಳಿ? ನಾವಲ್ಲೇ ಅರ್ಥ ಮಾಡ್ಕೋಬೇಕಾಯ್ತು. ಸುಮ್ಮನೆ ಓದೋಳು ಹೋದ್ಲು, ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ಕಿಲ್ಲ ಕತೆ ಬಿಡಿ. ಮದುವೆ ಮಾಡೋಕ್ಕೆ ನಿರ್ಧಾರ ಮಾಡ್ಕೊಬಿಡಿದೆ. ದೇವಸ್ಥಾನದಲ್ಲಿ ಮದುವೆ ಮಾಡಿದೆ. ಸೂರ್ಯ ಜೊತೆ ಮಾತಾಡ್ಬಿಟ್ಟು ರುಕ್ಮಿಣಿ ಜೊತೆ ಮಾತಾಡ್ಬಿಟ್ಟು ಒಂದು 4 ಜನ ಹೋಗೋದು ಸಾಕು. ಆಮೇಲೆ ಪುರೋಹಿತರು ಒಂದು 5 ಜನ ಸಾಕು. ಏನೋ ಅವ್ರ ಮನೆಯವರು ಒಪ್ತಾ ಇಲ್ವಂತೆ. ಇನ್ನೇನು ಮಾಡೋದು? ರುಕ್ಮಿಣಿನೂ ಮದುವೆ ಆಗಕ್ಕೆ ರೆಡಿ ಆಗೋಳೆ. ಅದು ಇದು ಅಂತ ಕೇಳ್ತಾ ಇಲ್ಲ. ಮದುವೆ ಮಾಡ್ಕೊಬಿಡೋದಕ್ಕತೆ. ಅಲ್ಲ ಕಣೆ ಗೌರಿ, ಹೋಗ್ಲಿ, ಇದು ಸರಿ ಅನ್ಸುತ್ತಾ? ಅವ್ರ ಅಪ್ಪನ ಮನೇಲಿ ಒಪ್ತಾ ಇಲ್ಲ, ಏನಾದ್ರು ಬಂದು ಗಲಾಟೆ ಏನಾದ್ರು ಮಾಡಿದ್ರೆ ಏನು ಮಾಡೋದು? ಇಲ್ಲ ಕಟ್ಬಿಡಿ, ಅವ್ರೇನು ಗಲಾಟೆ ಮಾಡೋರು? ನಮಗೆ ಒಬ್ಳು ಮಗಳಿದ್ರೆ ಹಂಗೆ ಮಾಡ್ತಿದ್ವಾ? ಇಲ್ಲ ಕಟ್ಬಿಡಿ, ಏನು ಗಲಾಟೆನೂ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ ಕತೆ. ನಾವೇನು ಹಿಂಗೆ ಬಡ್ದಿ ಮಾಡವ? ಇಲ್ಲ ಸೀಕ್ಸ ಮುಕ್ಸ ಕೊಟ್ಟವ ಹಚ್ಕಡಂಗೆ ನೋಡ್ಕೊತೀವಿ ತಾನೆ. ಏನು ಮಾಡೋಕ್ಕಿಲ್ಲ ಕತೆ. ರುಕ್ಮಿಣಿಗೆ ಇಷ್ಟ ಅಲ್ವಾ, ಅವಳೇ ಹೇಳ್ಕೊತಾಳೆ ಕತೆ. ಸೂರ್ಯನ್ಗೆ ರುಕ್ಮಿಣಿ ಮದುವೆ ಮಾಡ್ಕೊಂಡು ನಂಗೆ ಇಷ್ಟನೇ, ಆದರೆ ಅವ್ರ ಮನೆಯವರು ಒಪ್ತಾ ಇಲ್ಲ, ಏನು ಮಾಡೋದು ಅಂತ ನನಗೆ ಗೊತ್ತಾಯ್ತಿಲ್ಲ. ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ ಬಿಡಿ, ತಲೆ ಕೆಡಿಸ್ಕೊಬೇಡಿ. ಹೋಗಿ ಸಾಸ್ರ ಕೇಳ್ಬಿಟ್ಟು ಮುಂದಿನ ಕೆಲಸನೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಳಕ್ಕಾಯ್ತದೆ. ಮುಂದುವರಿಯುವುದು. ಹಂಗೆ ವೀಡಿಯೋ ಹಿಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬರೋದ ಮತ್ತೆ.